ಗುರುದೇವ್, ತುಲಾ ರಾಶಿಯವರ ಟಾಪ್ 10 ಸೀಕ್ರೆಟ್ಸ್ ಏನು ಅಂತ ನಿಮ್ಗೆ ಗೊತ್ತಾ? ಹಾಗೆ ನಿಮ್ಮ ಲೈಫಲ್ಲಿ ಸಕ್ಸಸ್ ಆಗಲಿಕ್ಕೆ, ನಿಮ್ಮ ಜೀವನದಲ್ಲಿ ಬರುವಂತಹ ಅಡೆತಡೆಗಳೆಲ್ಲವೂ ಕೂಡ ದೂರವಾಗಿ ಸಮೃದ್ಧವಾದಂತಹ ಜೀವನವನ್ನು ನಡೆಸಲಿಕ್ಕೆ ಈ ವಿಡಿಯೋ ಖಂಡಿತವಾಗ್ಲೂ ಕೂಡ ಪೂರಕವಾಗಿ ಕೆಲಸವನ್ನು ಮಾಡುತ್ತೆ. ನೀವು ಯಾವ ದೇವರ ಆರಾಧನೆಯನ್ನು ಮಾಡಬೇಕು, ಯಾವ ದಿಕ್ಕಿನಲ್ಲಿ ನಿಮ್ಮ ಮನೆ ಇದ್ರೆ ನಿಮಗೆ ಶುಭವನ್ನ ಕೊಡುತ್ತೆ, ಯಾವ ದಿಕ್ಕು ನಿಮಗೆ ಆಗಬರುತ್ತೆ, ನಿಮ್ಮ ಲೈಫ್ ಟೈಮ್ ಪ್ರಿಡಿಕ್ಷನ್ ಅನ್ನ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಜೊತೆಗೆ ನಿಮ್ಮ ಲೈಫ್ ಪಾರ್ಟ್ನರ್ ಹೇಗಿರ್ತಾರೆ, ಅವರ ಮನಸ್ಸನ್ನ ಗೆಲ್ಲಿಕ್ಕೆ ನೀವೇನ್ ಮಾಡಬೇಕು, ನಿಮ್ಮ ಮನಸ್ಸನ್ನ ಗೆಲ್ಲಿಕ್ಕೆ ಅವರೇನ್ ಮಾಡಬೇಕು, ನಿಮ್ಮ ಸಂಬಂಧ ಅಂತಕ್ಕಂಥದ್ದು ಹೇಗಿರುತ್ತೆ ಅಂತಕ್ಕಂಥದ್ರ ಬಗ್ಗೆ ಪರಿಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸಾರಿ ಚಾನಲ್ಗೆ ಬಂದಿರುವಂತವ್ರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ತುಲಾ ರಾಶಿಯ ಅಧಿಪತಿ ಬಂದು ಶುಕ್ರ ಗ್ರಹ ಆಗಿರುವಂಥದ್ದು. ಈ ಶುಕ್ರ ಗ್ರಹ ಸೌಂದರ್ಯ ಪ್ರಜ್ಞೆ ಎಲ್ಲವನ್ನ ಕೂಡ ತುಲಾ ರಾಶಿಯವರಿಗೆ ನೀಡ್ತಾನೆ. ಅಂದ್ರೆ ನಾವು ಹಾಕುವಂತಹ ಬಟ್ಟೆ ಆಗಿರ್ಬೋದು, ಐರನ್ ಆಗಿರ್ಬೇಕು, ತುಂಬಾ ನೋಡೋದಕ್ಕೆ ಆಕರ್ಷಕವಾಗಿ ಕಾಣಬೇಕು ಅನ್ನೋ ರೀತಿಯಲ್ಲಿ ತುಲಾ ರಾಶಿಯವರು ಯೋಚನೆ ಮಾಡ್ತಾ ಇರ್ತಾರೆ. ವಾಯು ತತ್ವದ ರಾಶಿ ಇದಾಗಿರೋದ್ರಿಂದ ಹೊರಗಡೆ ತಿರುಗಾಡುವಂಥದ್ದಾಗಿರ್ಬೋದು ಅಥವಾ ಟ್ರಾವೆಲಿಂಗ್ ಮಾಡೋದು ಬಹಳ ಇಷ್ಟ ಆಗಿರುತ್ತೆ ಈ ಒಂದು ತುಲಾ ರಾಶಿಯವರಿಗೆ. ಹಾಗೂ ವೈಯಕ್ತಿಕ ಜೀವನ, ಪರ್ಸನಲ್ ಲೈಫಲ್ಲಿ ಒಂದು ಬ್ಯಾಲೆನ್ಸ್ ಅನ್ನ ಇವರು ಬಹಳ ಇಷ್ಟಪಡ್ತಾ ಇರ್ತಾರೆ. ಯಾಕಂದ್ರೆ ತಕ್ಕಡಿ ಯಾವ ರೀತಿ ಎರಡು ಕಡೆ ಬ್ಯಾಲೆನ್ಸ್ ಮಾಡುತ್ತೋ ಅದೇ ರೀತಿ ತುಲಾ ರಾಶಿಯವರು ಬ್ಯಾಲೆನ್ಸ್ ಮಾಡೋದಕ್ಕೆ ಬಹಳ ಇಷ್ಟಪಡ್ತಾ ಇರ್ತಾರೆ. ಚಂಚಲ ಮನಸ್ಥಿತಿ ಇರುವಂಥದ್ದು. ಇವರು ಕೆಲಸ ಮಾಡ್ತಾ ಇದ್ರು ಕೂಡ ಅವರ ಆಲೋಚನೆಗಳು ಬೇರೆ ಕಡೆ ಓಡಾಡ್ತಾ ಇರುತ್ತೆ. ಮನಸ್ಸು ಸದಾ ಚಂಚಲತೆಯಿಂದ ಕೂಡಿರತಕ್ಕಂಥದ್ದಾಗಿರುತ್ತೆ. ನ್ಯಾಯಪ್ರಿಯರಾಗಿರ್ತಾರೆ ಈ ಒಂದು ತುಲಾ ರಾಶಿಯವರು. ನೀತಿಯ ಬಗ್ಗೆ ಹೆಚ್ಚಿನ ಒಲವನ್ನು ಇಟ್ಕೊಂಡಿರ್ತಾರೆ. ಶನಿದೇವ ಯಾವ ರೀತಿ ಒಂದು ನ್ಯಾಯಕ್ಕೆ ಪರವಾಗಿರ್ತಾವನೋ ಅದೇ ರೀತಿ ಈ ತುಲಾ ರಾಶಿಯವರು ಕೂಡ ನ್ಯಾಯಪರವಾಗಿರ್ತಾರೆ. ಕಲಾ ಪ್ರೇಮಿಗಳಾಗಿರ್ತಾರೆ. ಸಂಗೀತ, ಸಾಹಿತ್ಯ, ಕಲೆ, ಚಿತ್ರಕಲೆ ಎಲ್ಲದಕ್ಕೂ ಕೂಡ ಇವರಿಗೆ ಬಹಳ ಇಷ್ಟ ಅನ್ನೋದಿರುತ್ತೆ. ಹಳೆಯ ಹಾಡುಗಳನ್ನು ಕೇಳುವಂಥದ್ದಾಗಿರ್ಬೋದು, ಶಾಸ್ತ್ರೀಯ ಸಂಗೀತವನ್ನು ಕೇಳುವಂಥದ್ದಾಗಿರ್ಬೋದು, ಎಲ್ಲವನ್ನ ಕೂಡ ಇವರು ಬಹಳ ಇಷ್ಟಪಡ್ತಾ ಇರ್ತಾರೆ. ಐಷಾರಾಮಿಯಾಗಿ ಜೀವನ ಮಾಡಬೇಕು ಅಂತ ಹೇಳಿ ತುಲಾ ರಾಶಿಯವರಿಗೆ ಎಲ್ಲೊಂದ್ ಕಡೆ ಆಸೆ ಇರುತ್ತೆ. ಚಿಕ್ಕ ವಯಸ್ಸಿನಲ್ಲೂ ಕೂಡ ಇದೊಂದು ಕನಸನ್ನ ಇಟ್ಕೊಂಡಿರ್ತಾರೆ. ಶುಕ್ರ ಗ್ರಹ ಆಗಿರೋದ್ರಿಂದ ಶುಕ್ರ ಬಂದು ಎಲ್ಲಾ ಬ್ರಾಂಡೆಡ್ ವಸ್ತುಗಳಿಗೂ ಕೂಡ ಕಾರಕತ್ವವನ್ನು ವಹಿಸ್ತಾ ಇರ್ತಾನೆ. ನಿಮ್ದು ತುಲಾ ರಾಶಿ ಆಗಿತ್ತು ಅಂದ್ರೆ ಖಂಡಿತವಾಗ್ಲೂ ಕೂಡ ಐಷಾರಾಮಿ ವಸ್ತುಗಳು ಕೂಡ ನಿಮ್ಗೆ ಇಷ್ಟ ಆಗ್ತಾ ಇರುತ್ತೆ. ಇಷ್ಟ ಆಗ್ತಾ ಇಲ್ಲ ಅಂದ್ರೆ ನಿಮ್ದು ತುಲಾ ರಾಶಿನೇ ಅಲ್ಲ ಅಂತಾನೆ ಅರ್ಥ. ಹಾಗೆ ಛಲದ ಮಾತುಗಾರರಾಗಿರ್ತಾರೆ. ತಮ್ಮ ಮಾತು ನಡೆಯಲೇಬೇಕು, ನಂದೇ ನಡಿಬೇಕು ಅನ್ನೋದು ಬಹಳ ತುಲಾ ರಾಶಿಯವರಿಗಿರುತ್ತೆ. ಹಾಗೂ ಅಧಿಕಾರದಿಂದ ಅದನ್ನೆಲ್ಲ ಪಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಹೆಚ್ಚಿನ ನಿರೀಕ್ಷೆ ಅಂತಕ್ಕಂಥದ್ದು ಇವರ ಜೀವನದಲ್ಲಿರುವಂಥದ್ದು. ಅಂದ್ರೆ ಯಾವುದೇ ಕೆಲಸ ಆಗ್ಬೇಕಾದ್ರೂ ಕೂಡ ಹೆಚ್ಚಿನ ನಿರೀಕ್ಷೆನ ಇಟ್ಕೊಂಡಿರ್ತಾರೆ. ನನ್ಗೆ ಇಷ್ಟ ಆಗ್ಬೇಕು ಅಂತ ಹೇಳಿ ಆ ನಿರೀಕ್ಷೆ ಬಹಳ ಸರಿ ಅನ್ಕೊಂಡೋ ಮಟ್ಟಿಗೆ ಯಶಸ್ಸಾಗದೆ ತೊಂದರೆ ಅನ್ನೋದು ಕೂಡ ಇವರಿಗೆ ಆಗ್ತಾ ಇರುವಂಥದ್ದು. ಹಾಗೆ ಶಾಂತಿ ಪ್ರಿಯರಾಗಿರ್ತಾರೆ. ಗಲಾಟೆ ಗಜ್ಜಲದಿಂದ ದೂರ ಇರುವಂಥವರಾಗಿರ್ತಾರೆ. ಅಕ್ಕಪಕ್ಕದಲ್ಲಿ ಗಲಾಟೆಗಳಂತಕ್ಕಂಥದ್ದಾದಾಗ ಇವರಿಗೆ ಕಿರಿಕಿರಿ ಅಂತಕ್ಕಂಥದ್ದು ಆಗ್ತಾ ಇರುತ್ತೆ. ಇವರಿಗೆ ಕೋಪ ಬರುತ್ತೆ, ಆದರೆ ಕ್ಷಣಿಕವಾಗಿರುವಂತಹ ಕೋಪ ಇರುತ್ತೆ. ಹಾಗೂ ಎಷ್ಟು ಬೇಗ ಕೋಪ ಬರುತ್ತೋ ಅಷ್ಟೇ ಬೇಗ ತಣ್ಣಗೂ ಕೂಡ ಆಗುತ್ತೆ. ಹಾಗೂ ಚಾಲಾಕಿ ಮಾತುಗಾರರಾಗಿರ್ತಾರೆ. ಅಂದ್ರೆ ಇವ್ರನ್ನ ಮಾತಿನಲ್ಲಿ ಹಿಡಿದು ನಿಂತ್ಕೊಳ್ಳೋದು ಬಹಳ ಕಷ್ಟ. ಇವರು ನೀವೊಂದು ಮಾತಾಡಿದ್ರೆ ಅವ್ರು ಇನ್ನೊಂದು ಮಾತಾಡ್ತಾ ಇರ್ತಾರೆ. ಇವ್ರಿಗೆ ಲವ್ ಎಟ್ ಫಸ್ಟ್ ಸೈಟ್ ಅಂತ ಏನು ಹೇಳ್ತಾರಲ್ಲ, ಇದು ತುಲಾ ರಾಶಿಯವರಿಗೆ ಬಹಳ ಜನಕ್ಕೆ ಆಗ್ತಾ ಇರುತ್ತೆ. ಯಾಕಂದ್ರೆ 80% ಜನ ತಾವು ಯಾರನ್ನ ಇಷ್ಟಪಟ್ಟಿರ್ತಾರಲ್ಲ ಅವ್ರನ್ನ ಮದುವೆ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುವಂತದ್ದು. ಆರೋಗ್ಯದ ವಿಚಾರವಾಗಿ ಸಮಸ್ಯೆಗಳು ಬರ್ತಾ ಇರುತ್ತೆ. ಸೌಂದರ್ಯದ ಬಗ್ಗೆ ಕಾಳಜಿ ವಹಿಸಿದ್ರು ಕೂಡ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಬರುವಂಥದ್ದು, ಸ್ಕಿನ್ ಬರ್ನ್ ಆಗುವಂಥದ್ದು, ಟ್ಯಾನ್ ಆಗುವಂಥದ್ದು, ಈ ರೀತಿ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇವರು ಡಿಸಿಷನ್ ಮೇಕಿಂಗ್ ಅಲ್ಲಿ ಸ್ವಲ್ಪ ಲೇಟ್ ಮಾಡ್ತಾರೆ. ತಕ್ಕಡಿ ಆ ಕಡೆ ತಗೋದೆ ಈ ಕಡೆ ತಗೋದು ಅಂತ ಹೇಳಿ ಇವರು ಡಿಸಿಷನ್ ಮೇಕಿಂಗ್ ಅಲ್ಲಿ ಬಹಳ ಲೇಟ್ ಆಗುತ್ತೆ. ಹಾಗೂ ಆರ್ಥಿಕ ಅಭಿವೃದ್ಧಿ ಅಂತಕ್ಕಂಥದ್ದು 32-33 ವರ್ಷದ ನಂತರ ಆಗುತ್ತೆ. ಆ ನಂತರದಲ್ಲಿ 38-40 ವರ್ಷದ ನಂತರದಲ್ಲಿ ಸ್ವಲ್ಪ ಆರ್ಥಿಕ ಸಮಸ್ಯೆಗಳು ಕೂಡ ತುಲಾ ರಾಶಿಯವರಿಗೆ ಬರೋದುಂಟು. ಅದೆಲ್ಲವೂ ಕೂಡ ಪರಿಹಾರ ಆಗಬೇಕಾದ್ರೆ ರಾಶಿಯಾಧಿಪತಿ ಶುಕ್ರ ಗ್ರಹ ಇರುತ್ತೆ. ಅದಕ್ಕೆ ನೀವು ಲಕ್ಷ್ಮಿಯ ಆರಾಧನೆಯನ್ನು ಮಾಡಬೇಕು. ದುರ್ಗಾದೇವಿಯ ಉಪಾಸನೆ ಮಾಡುವಂಥದ್ದು ಶುಭವಾಗುತ್ತೆ. ಹಾಗೂ ಪಶ್ಚಿಮ ದಿಕ್ಕು, ನೀವು ಯಾವುದೇ ವ್ಯವಹಾರ ಮಾಡೋದಾದ್ರೂ ಕೂಡ ನಿಮ್ಮ ಮನೆ ಇರೋದಾಯ್ತು ಕೂಡ ಪಶ್ಚಿಮ ದಿಕ್ಕಲ್ಲಿತ್ತು ಅಂದರೆ ತುಂಬ ಶುಭ ಆಗುತ್ತೆ. ಈ ರಾಶಿಯಲ್ಲಿ ಶನಿ ಉಚ್ಚ ಸ್ಥಾನದಲ್ಲಿ ಬರೋದ್ರಿಂದ ಶನಿಯ ಆರಾಧನೆ ಕೂಡ ತಾವೆಲ್ಲರೂ ಕೂಡ ಮಾಡಬೇಕಾಗತ್ತೆ. ಹಾಗೂ ಸೌಮ್ಯ ಸ್ವಭಾವ ನಿಮ್ಮದಾಗಿರುತ್ತೆ. ಸಂಗಾತಿಯ ಒಂದು ಶಾಂತ ಸ್ವಭಾವವನ್ನು ಕೂಡ ಬಹಳ ಇಷ್ಟಪಡ್ತಾ ಇರ್ತೀರಿ. ನೀವು ನಿರ್ಧಾರ ತಗೊಳ್ಳುವಾಗ ಸ್ವಲ್ಪ ಡಿಲೇ ಮಾಡೋದ್ರಿಂದ ನಿಮಗೆ ಆರ್ಥಿಕ ನಷ್ಟ ಕೂಡ ಆಗುತ್ತೆ. ನೀವು ನ್ಯಾಯ ಪ್ರಿಯರಾಗಿರ್ತೀರಿ. ಹಾಗೆ ಎಲ್ಲರನ್ನ ಕೂಡ ಸಮಾನವಾಗಿ ಕಾಣುವಂತಹ ವ್ಯಕ್ತಿ ನೀವಾಗಿರ್ತೀರಿ. ನಿಮಗೆ ಆಗಿ ಬರುವಂತಹ ಬಣ್ಣ ಬಿಳಿ ಬಣ್ಣ ಆಗಿರುತ್ತೆ. ತಿಳಿ ನೀಲಿ ಬಣ್ಣ ಕೂಡ ಅದೃಷ್ಟವನ್ನು ಕೊಡುತ್ತೆ. ಅದೃಷ್ಟದ ಸಂಖ್ಯೆ 6 ಆಯಿತು ಅಂದರೆ ಅದೃಷ್ಟದ ಒಂದು ರತ್ನ ಓಪಲ್ ಅಥವಾ ಡೈಮಂಡ್ ಅನ್ನು ನೀವು ಹಾಕೋಬಹುದು. ಈ ರತ್ನವನ್ನು ಧರಿಸೋದಕ್ಕಿಂತ ಮುಂಚೆ ಶುಕ್ರ ಗ್ರಹದ ಪ್ಲೇಸ್ಮೆಂಟ್ ಅನ್ನು ಒಂದ್ಸರಿ ಚೆಕ್ ಮಾಡಿ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡೆ
ಈ ರತ್ನವನ್ನು ಧರಿಸುವಂಥದ್ದು ಶುಭ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಹಾಗೂ ಇನ್ನೊಬ್ಬರನ್ನ ಮೆಚ್ಚಿಸೋದಕ್ಕೆ ಹೋಗಿ ನೀವು ಪೇಚಿಗೆ ಸೇವಾ ಪಡುವಂತಹ ಪರಿಸ್ಥಿತಿಗೆ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಜೀವನದಲ್ಲಿರುವಂತಹ ಪ್ರೀತಿ ಪ್ರೇಮ ಸಮಸ್ಯೆ, ದಾಂಪತ್ಯ ಅಥವಾ ಉದ್ಯೋಗ ಸಮಸ್ಯೆಗಳಿತ್ತು ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ ಶಾಸ್ತ್ರೋಕ್ತ ಪರಿಹಾರವನ್ನು ತಿಳಿಸ್ಕೊಳ್ಳಲಾಗುತ್ತೆ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.